ರಹೀಂ ಹತ್ಯೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಮುಸ್ಲಿಂ ಮುಖಂಡರಿಂದ ಸಾಮೂಹಿಕ ರಾಜೀನಾಮೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ರಾಜೀನಾಮೆಯನ್ನು ಘೋಷಣೆ ಮಾಡಿರೋದು. ಪುತ್ತೂರು, ಬಂಟ್ವಾಳ, ಸುಳ್ಯ, ಮಂಗಳೂರು ಸೇರಿ ಹಲವು ಕಡೆಯಲ್ಲಿ ಏಕಕಾಲಕ್ಕೆ ರಿಸೈನ್ ಮಾಡ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆಗೆ ಮುಖಂಡರು ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸಂಘ ಪರಿವಾರದಿಂದ ದೌರ್ಜನ್ಯ ಆಗ್ತಿದೆ ಅಂತ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ತಡೆಯಲು ಪೊಲೀಸರು, ಗುಪ್ತಚರ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತಾನೂ ಆರೋಪಿಸ್ತಾ ಇದ್ದಾರೆ. ಸಾಲಾಗಿ ರಿಸೈನ್ ಮಾಡೋದಕ್ಕೆ ನಿರ್ಧರಿಸಿರೋದು ಮುಸ್ಲಿಂ ಮುಖಂಡರು. ಇವತ್ತು ಮಧ್ಯಾಹ್ನ ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಸಭೆ ಇದೆ. ಸಭೆಯ ಬಳಿಕ ಮತ್ತಷ್ಟು ಮುಖಂಡರು ರಾಜೀನಾಮೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಸಾಲು ಪ್ರತಿಕಾರದ ಹತ್ಯೆಗಳಾಗ್ತಾ ಇದೆ. ಎರಡೂ ಧರ್ಮದಲ್ಲೂ ಕೂಡ ಇದೇ ತರದೊಂದು ಪರಿಸ್ಥಿತಿ ಇದೆ. ಹೀಗಿರ್ಬೇಕಾದ್ರೆ ಮುಸ್ಲಿಂ ಸಮುದಾಯದ ನಾಯಕರು ಇದೀಗ ಒಬ್ಬರೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ಅಧಿಕಾರಕ್ಕೆ. ಕಾಂಗ್ರೆಸ್ನಲ್ಲಿ ಇವರೆಲ್ಲ ಗುರುತಿಸಿಕೊಂಡಿದ್ರು. ದಕ್ಷಿಣ ಭಾಗ ಅಂತ ಬಂದಾಗ ಅಥವಾ ಕರಾವಳಿ ಅಂತ ಬಂದಾಗ ಅಲ್ಲಿ ಮತಗಳು ಕಾಂಗ್ರೆಸ್ಸಿಗೆ ಯಾರ್ದು ಬೀಳುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೂ ನಮಗೆ ಇಲ್ಲಿ ಭದ್ರತೆ ಅನ್ನೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ, ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ, ಗೃಹ ಸಚಿವರ ವೈಫಲ್ಯ ಆಗಿದ್ದಾರೆ, ಸಾಲು ಮರ್ಡರ್ಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ನಮಗೆ ಯಾವುದೇ ಹುದ್ದೆ ಸ್ಥಾನಮಾನ ಬೇಡ, ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮೇಲೆ ಮುನಿಸ್ಕೊಳ್ತಾ ಇದ್ದಾರೆ. ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಹಾಗಾಗಿ ರಾಜೀನಾಮೆಯನ್ನ ಕೆಲವರು ಆಲ್ರೆಡಿ ನೀಡ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಮಧ್ಯಾಹ್ನದ ನಂತರ ನೀಡಬಹುದಾದ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಹುದು. ಯಾಕಂದ್ರೆ ಆ ಭಾಗದಲ್ಲಿ ಹಿಂದುತ್ವ ಅನ್ನೋದು ಇದೆ. ಅಂದ್ರೆ ಬಿಜೆಪಿಗೊಂದು ಗಟ್ಟಿ ನೆಲೆ ಇದೆ. ಅಂಥದ್ರಲ್ಲಿ ಕಾಂಗ್ರೆಸ್ಗೆ ಕರಾವಳಿ ಭಾಗದಲ್ಲಿ ಬರುವಂತ ಓಟು ಮುಸ್ಲಿಂ ಮತಗಳೇ. ಅದು ಕೂಡ ಈಗ ಅಂತರವನ್ನು ಕಾಯ್ದುಕೊಳ್ಳುತ್ತೆ ಅಂತಂದ್ರೆ ಖಂಡಿತವಾಗಿಯೂ ಆ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ನೋಡಿ, ಕಳೆದ ಬಾರಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ ಒಂದು ಮೀಟಿಂಗ್ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಒಂದು ಮರ್ಡರ್ ಆಗತ್ತೆ. ಸೊ ಆ ಪ್ರಕರಣದಲ್ಲಿ ಏನೋ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸಾಕಷ್ಟು ರೀತಿಯಾದಂಥ ಚರ್ಚೆ ಕಾರಣವಾಗಿತ್ತು. ಆಮೇಲೆ ಎಲ್ಲರನ್ನೂ ಕೂರಿಸಿ ಮಾತುಕತೆ ಮಾಡಿದ್ರು. ಆ ಮಾತುಕತೆಯಲ್ಲೂ ಕೂಡ ಜೋರಾಗಿ ಗಲಾಟೆ ಆಗಿತ್ತು. ಸೊ ಈಗ ಮತ್ತೊಂದಷ್ಟು ಮಂದಿ ಮುನಿಸ್ಕೊಂಡು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಲ್ಲಿನ ಕಾಂಗ್ರೆಸ್ನ ಮುಖಂಡರಾದಂಥ ಅಶ್ರಫ್ ಅವರನ್ನ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿಸಿದ್ದಾರೆ. ಏನ್ ನಡೀತಿದೆ, ಏನ್ ಅಸಮಾಧಾನ, ಏನ್ ಹೇಳಿದ್ದಾರೆ ಕೇಳ್ಕಬರೋಣ ಬನ್ನಿ. ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಸಲ್ಮಾನ್ ನಾಯಕರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ಒಂದು ರೀತಿ ರಾಜೀನಾಮೆಯ ಪರ್ವ ಅನ್ನುವಂಥದ್ದೇ ಆರಂಭವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ಹಿರಿಯ ಮುಸ್ಲಿಂ ಮುಖಂಡರಾಗಿರುವಂತಹ ಮಾಜಿ ಮೇಯರ್ ಆಗಿರುವಂತಹ ಅಶ್ರಫ್ ಅವರಿದ್ದರೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಮುಸಲ್ಮಾನ್ ಯುವಕನ ಹತ್ಯೆ ಬೆನ್ನಲ್ಲೇ ಈಗ ರಾಜೀನಾಮೆ ಪರ್ವ, ಏನಿದಕ್ಕೆ ಕಾರಣ, ತಮ್ಮ ಆಗ್ರಹಗಳು ಏನು? ನೋಡಿ, ಆಗ್ರಹಗಳು ಏನಿದ್ರೆ ನಾವು ಪದೇ ಹೇಳ್ತಾ ಇದ್ದೇವೆ. ಯಾಕೆಂದರೆ ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಬೇಕು ನಮಗೆ. ನಾವು ಕಾಂಗ್ರೆಸ್ ಸರ್ಕಾರ ಮೊದಲಿರುವಾಗ, BJP ಸರ್ಕಾರ ಮೊದಲಿರುವಾಗ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಜರಂಗ ದಳದವರು ಮತ್ತು ವಿಶ್ವ ಹಿಂದೂ ಪರಿಷತ್ತವರು ಬೇಡದ ರೀತಿಯಲ್ಲಿ ನಮಗೆ ಬೈದು, ಮುಸಲ್ಮಾನರೇ ಬೇಡದ ರೀತಿಯಲ್ಲಿ ಹೇಳಿಕೆ ಹೇಳೋದು. ಯಾರು ತಪ್ಪು ಮಾಡಿದವರ ಮೇಲೆ ಏನು ಬೇಕಾದರೆ ಹೇಳಿ, ಅದೇ ನಮಗೆ ಚಿಂತೆ ಮಾಡ್ತಲ್ಲ. ನಾವು ಶಾಂತಿ ಬೇಕು. ಯಾಕೆ ಈಗೆಲ್ಲ ನಾವು ಒಟ್ಟಿಗಿರುವಾಡ? ಯಾಕೆ ನಾವು ನೋಡಿ, ಕೆಲವು ಮುಖಂಡರುಗಳು ಮುಸಲ್ಮಾನರ ಒಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ನೀವು ಮಾಡ್ತೀರಿ? ನಮ್ಮ ಶಾಸಕರು, ಇಲ್ಲಿ ಲೋಕಲ್ ಶಾಸಕರು ಯಾರೇ ಆಗಲಿ BJP, ನೀವೆಲ್ಲ ನಿಮಗೆ ಜನರು ಓಟ್ ಕೊಡೋದು ಯಾಕೆ? ಜನರು ಒಂದು ಕೆಲಸ ಮಾಡಿ ಅಂತ ಹೇಳ್ಕೊಂಡು ನೀವು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಈ ರೀತಿ ಹೇಳ್ಬಾರ್ದು, ಮಾತಾಡಬೇಕಂತ ನೀವೇ ಅವರಿಗೆ ಸೇರಿಕೊಂಡು ಅವರೊಟ್ಟಿಗೆ ಸೇರಿದರೆ ಮತ್ತೆ ಅವರು ನಿಮಗೆ ಈ ರೀತಿಯೆಲ್ಲ ಮಾಡೋದು. ಆಗಿರುವಾಗ ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಾವು ಸಾಮೂಹಿಕವಾಗಿ ಎಲ್ಲ ಸದಸ್ಯರು ಯಾವ್ಯಾವ ಸ್ಥಾನಮಾನದಲ್ಲಿದ್ದೀರಿ ಎಲ್ಲರೂ ರಿಸನ್ ಕೊಟ್ಟು
ನಾವು ಕುತ್ಕೊಂಡು ನಾವು ಹೋರಾಟ ಮಾಡುವಂತ ನಿರ್ಧಾರ ಮಾಡಿದ್ದೀವಿ. ಈಗ ಕುಡುಪುವಿನಲ್ಲಿ ಅಶ್ರಫ್ ಹತ್ಯೆ ಆದ ಬಳಿಕ ಗೃಹ ಸಚಿವರ ಮೇಲೆ ಒಂದು ಆಕ್ರೋಶ, ಕಾಂಗ್ರೆಸ್ನ ಒಳಗಡೆ ಇರುವಂತಹ ಆಕ್ರೋಶ ಈಗ ಅಬ್ದುಲ್ ರೆಹಮಾನ್ ವರ್ಗೂ ಕೂಡ ಬಂದಿದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ರೀತಿಯ ಒಂದು ಆಕ್ರೋಶ ಬಹಳ ದೊಡ್ಡ ಮಟ್ಟಿನಲ್ಲಿ ಕೇಳಿ ಬರ್ತಾ ಇದೆ. ತಮ್ಮ reaction? ಗೃಹ ಸಚಿವರ ರಾಜೀನಾಮೆ ಈಗಲ್ಲ, ಮೊದಲಿಂದ ಬರ್ತಾ ಇದೆ. ಯಾಕೆಂದ್ರೆ ಅವರ ಒಂದು ಅಲ್ಲಿ ಕುತ್ಕೊಂಡು ಒಂದು ಹೇಳಿಕೆ ಕೊಡುವಂಥದ್ದು, ಯಾಕೆಂದ್ರೆ ನೋಡಿ ಒಂದು ಜಿಲ್ಲೆಯಲ್ಲಿ ಏನು ಘಟನೆ ನಡೆಯುವಾಗ ಅದು ಸಂಪೂರ್ಣವಾಗಿ ಒಂದು ಆಲೋಚನೆ ಮಾಡಿ ಥಿಂಕ್ ಮಾಡಬೇಕು, ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಒಟ್ಟಾರೆ ಒಂದು ಸ್ಟೇಟ್ಮೆಂಟ್ ಕೊಡೋದಲ್ಲ. ಆಗಿರುವಾಗ ಈ ಪದೇ ಪದೇ ಜಿಲ್ಲೆಯಲ್ಲಿ ನೀವು ಹೇಳಿದಲ್ಲ ಅಶ್ರಫ್ ಹತ್ಯೆ ಆಗುವಾಗ ನಾವು ಹೋಮ್ ಮಿನಿಸ್ಟರ್ ಇಷ್ಟು ಆಕ್ರೋಶಗೊಂಡಿದ್ದೆ. ಅದು ಹೋದ ನಂತರ ಮತ್ತೆ ಈ ರೀತಿ ಮತ್ತೆ ಯಾಕೆ ಉಳಿಬೇಕು? ಆ ಸ್ಥಾನ ಧೈರ್ಯ ಇಲ್ಲದ್ರೆ ಆ ಸ್ಥಾನ ನಿಮ್ಮ ಮಾಡಲಿಕ್ಕೆ ಆಗಿದ್ರೆ ರಾಜೀನಾಮೆ ಕೊಡಿ, ಬಟ್ ಬೇರೆಯವರು ಮಾಡಿ, ಆಯ್ಕೆ ಮಾಡಿ. ಈಗ ನಾವು ಸೋಷಿಯಲ್ ಮೀಡಿಯಾ ನೋಡ್ತೇವೆ, ಕಮಿಷನರ್ ಎತ್ತಂಗಡಿ, SP ಎತ್ತಂಗಡಿ ಮಾಡೋದು ವಿಷಯ ಅಲ್ಲ. ಎತ್ತಂಗಡಿ ಮಾಡಿದರೂ ಕೂಡ ಬರುವವರು ಹೇಗೆ ಅಂತ ಆಗಬೇಕಲ್ಲ. ಯಾರಿಗೆ ಒಬ್ಬರಿಗೆ ಮುಸಲ್ಮಾನರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷ ನಮಗೇ ಸಪೋರ್ಟ್ ಮಾಡಬೇಕಂತಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ನಾವು ಇಲ್ಲಿ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರುವಂಥ ಜನರಿಗೆ ಸಾಮೂಹಿಕವಾಗಿ ಎಲ್ಲರಿಗೆ ಒಂದೇ ರೀತಿಯಲ್ಲಿ ನೋಡಿಕೊಂಡು ಎಲ್ಲರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಬೇಕು. ಅದು ಮುಸಲ್ಮಾನರು ಏನು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಲಾಸ್ಟ್ ಫೈನಲ್ ಆಗಿ ಒಂದು ಕೋಮು ಗಲಾಟೆ ಇಲ್ಲ ಆಯಿತು. ಅದರ ನಂತರ ಇಲ್ಲಿ ತಾವು ಎಷ್ಟು ಫಾಜಿಲು ಎಂತಷ್ಟು ಮರ್ಡರ್ ಆಗಿದೆ, ಯಾವುದು ಕೂಡ ಸ್ಪ್ರೆಡ್ ಆಗಲಿ, ಅಲ್ಲಿಗೆ ನಿಂತು ಹೋಗಿದೆ. ಆಗಿರುವಾಗ ಶಾಂತಿ ಬೇಕು ನಮಗೆ. ಈಗ ನೀವು ತುಂಬಾ ಜನ ರಾಜೀನಾಮೆ ಕೊಟ್ಟಿದ್ದೀರಾ, ಇವತ್ತೊಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದೀರಾ. ಈಗ ಮುಂದಿನ ತಮ್ಮ ನಿರ್ಧಾರಗಳು ಏನು? ನೀವು ಬೇರೆ ಪಕ್ಷಕ್ಕೆ ಏನಾದರೂ ಸೇರ್ತೀರಾ, ಪರ್ಯಾಯ ಪಕ್ಷವನ್ನ ಕಟ್ತೀರಾ, ಹೇಗೆ? ಇಲ್ಲ, ಅದು ಯಾವುದು ಕೂಡ ಆಲೋಚನೆ ನಾವು ಮಾಡಲಿಲ್ಲ. ನಾವು ಪಕ್ಷದ ಉದ್ಯೋಗ ರಾಜೀನಾಮೆ ಕೊಡ್ತಾ ಇದ್ದೇವೆ. ಯಾರ್ಯಾರೆಲ್ಲ ಪಕ್ಷದಲ್ಲಿ, ಯಾಕೆಂದರೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಇದ್ದರೆ ನಾವು ಅದು ಇಟ್ಟುಕೊಂಡು ನಾವು ಪಕ್ಷಕ್ಕೆ ದ್ರೋಹ ಮಾಡಿದಾಗೆ ರೀತಿಯಲ್ಲಿ. ನಾನೀಗ ವೈಸ್ ಪ್ರೆಸಿಡೆಂಟ್, ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಆದೇಶ ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡುವಂಥ, ನಾವು ಹೋಗೋದಿದ್ದರೆ ಅದು ಪಕ್ಷದವರು. ಆಗಿರುವಾಗ ಯಾರು ಕೂಡ ಜಿಲ್ಲೆಯಲ್ಲಿ ಯಾವ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿದೆ ಅವರೆಲ್ಲ ರಿಸೈನ್ ಕೊಟ್ಟು ನಾವು ಒಂದು ಸೈಲೆಂಟ್ ಆಗಿ ನಿಲ್ವಾ. STP ಏನಾದರೂ ಹೋಗ್ತೀರಾ ಈ ಥರ ಎಲ್ಲ ಚರ್ಚೆ? ಇಲ್ಲ, ಖಂಡಿತವಿಲ್ಲ. ಯಾಕೆಂದರೆ ನಾವು ಅದು ಆ ರೀತಿ ಯಾವ ಪಕ್ಷ ಹೋಗುವಂಥ ನಿರ್ಧಾರ ಕೂಡ ಮಾಡೋದೂ ಇಲ್ಲ. ನಾವು ಪಕ್ಷದಲ್ಲಿದ್ದು ಕಾರ್ಯಕರ್ತನಾಗಿ ನಾವು ಒಂದು ಪಕ್ಷದ ವೇದಿಕೆ ಹೋಗದೆ, ಕಾರ್ಯಕ್ರಮ ಹೋಗದೆ, ಯಾವ ಒಬ್ಬ ಮುಖಂಡರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಕಂಡ್ರೆ ಅವರ ವಿರುದ್ಧ, ಅವರ ಪಕ್ಷದಲ್ಲಿ ಯಾವ ಮುಸಲ್ಮಾನರ ಮುಖಂಡರಲ್ಲಿ ವೇದಿಕೆಯಲ್ಲಿ ಕಾಣ್ತಾರೆ ಅವರ ವಿರುದ್ಧ ನಾವು ಆಕ್ರೋಶ ಕೊಳ್ತಾ ಇದ್ದೀವಿ. ಇದಿಷ್ಟು ಅಶ್ರಫ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ, TV5 ಮಂಗಳೂರು.